ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಿಲ್ಲ. ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಚರ್ಚೆ ಸರ್ಕಾರಕ್ಕೆ ಇರಬೇಕು ಎಂದು ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಹೇಳಿದರು. ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿರೋಧ ಪಕ್ಷಗಳ ಸಲಹೆಗಳನ್ನು ಸರ್ಕಾರ ಪರಿಗಣಿಸಬೇಕು. ಉತ್ತರ ಕರ್ನಾಟಕದ ಬೆಳವಣಿಗೆ ಆಗೋದು ಈ ಸರ್ಕಾರಕ್ಕೆ ಇಷ್ಟವಿಲ್ಲ. ಅಧಿವೇಶನ ವಿಸ್ತರಣೆ ಆಗಬೇಕು. ಈ ಭಾಗದ ಸಮಸ್ಯೆಯ ಚರ್ಚೆ ಆಗಬೇಕು. ದ್ವೇಷ ಭಾಷಣ ಮಾಡುವವರ ವಿರುದ್ಧ ಕ್ರಮಕ್ಕೆ ಈಗಾಗಲೇ ಕಾನೂನಿದೆ. ಹೇಗಾದರೂ ದ್ವೇಷ ಭಾಷಣ ಮಸೂದೆಯನ್ನು ಈ ಸರ್ಕಾರ ಮಂಡಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸರ್ಕಾರ ವೀರ ಸರ್ಕಾರ. ಪ್ರತಿಪಕ್ಷ ಎದುರಿಸುವ ತಾಕತ್ತು ಈ ಸರ್ಕಾರಕ್ಕೆ ಇಲ್ಲ. ಪೊಲೀಸ್ ರಾಜ್ಯ ಮಾಡಲು ಈ ಸರ್ಕಾರ ಹೊರಟಿದೆ. ದ್ವೇಷ ಭಾಷಣ ಮಸೂದೆ ಜಾರಿ ಆದರೆ ಕಾಂಗ್ರೆಸ್ ನಾಯಕರಿಗೆ ತೊಂದರೆ ಆಗಲಿದೆ. ಸಂಪುಟದ ಅರ್ಧದಷ್ಟು ಸಚಿವರೇ ಜೈಲಿಗೆ ಹೋಗಬೇಕಾಗುತ್ತದೆ ಎಂದರು. ಪ್ರಧಾನಿ ರಾಷ್ಟ್ರಪತಿಗೂ ಕಾಂಗ್ರೆಸ್ ನಾಯಕರು ದ್ವೇಷಪೂರಿತವಾಗಿ ಮಾತನಾಡಿದ್ದಾರೆ. ಗೃಹಲಕ್ಷ್ಮಿ ಹಣ ಸಮರ್ಪಕವಾಗಿ ವಿತರಣೆ ಆಗಿಲ್ಲ. ಯಾವ ಲಕ್ಷ್ಮಿ ಮನೆಗೆ 5,000 ಕೋಟಿ ಹಣ ಹೋಗಿದೆ ಸರ್ಕಾರ ಹೇಳಲಿ. ಬಿಜೆಪಿ ಇಂದಿನಿಂದಲೇ ಈ ಸಂಬಂಧ ಹೋರಾಟ ನಡೆಸಲಿ ಎಂದರು. ಡಿಕೆಶಿ ತಮ್ಮ ವರ್ತನೆ ಬದಲಿಸಿಕೊಳ್ಳಬೇಕು. ಸಿಎಂ ಆಗಬೇಕಾದ್ರೆ ಡಿಕೆಶಿ ಒಂದು ಹೆಜ್ಜೆ ಹಿಂದೆ ಇಟ್ಟು ನಡೆಯಬೇಕು. ಇಲ್ಲವಾದ್ರೆ ಅವರ ಸಿಎಂ ಕನಸು ನನಸಾಗಲ್ಲ ಎಂದರು. ಅಧಿವೇಶನ ಮುಖ್ಯಕ್ಕಿನ್ನ 3 ದಿವಸ ಅಷ್ಟೇ ಬಾಕಿ. ಉತ್ತರ ಕರ್ನಾಟಕದ ಸಮಸ್ಯೆ ಕೇವಲ ಭಾಷಣಕ್ಕಷ್ಟೇ ಸೀಮಿತ ಆಗೋಯ್ತಾ ಅಂತ ವಿರೋಧ ಪಕ್ಷಗಳು ಒತ್ತಾಯ ಹೋರಾಟ ಸಲಹೆ ಸೂಚನೆ ಇಂಥವುಗಳನ್ನೇ ಕೊಡ್ಲಿಕ್ಕೆ ಸಾಧ್ಯ. ಆದರೆ ಸರ್ಕಾರಕ್ಕೆ ಉತ್ತರ ಕರ್ನಾಟಕವನ್ನ ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥ ಹಂಬಲ ಇರಬೇಕು, ಇಚ್ಛೆ ಇರಬೇಕು. ವಿರೋಧ ಪಕ್ಷಗಳು ಕೊಡ್ತಕ್ಕಂಥ ಸಲಹೆ ಸೂಚನೆಗಳನ್ನು ಸ್ವೀಕರಿಸ್ತಕ್ಕಂಥ ಒಂದು ದೊಡ್ಡತನ ಇರಬೇಕು. ಈ ಸರ್ಕಾರ ಅದನ್ನು ಕಳ್ಕೊಂಡಿದ್ರೆ ನಾವೇನು ಮಾಡೋಕ್ಕಾಗತ್ತೆ? ಇದು ಸಂವಿಧಾನ ವಿರೋಧಿ, ಉತ್ತರ ಕರ್ನಾಟಕ ಸಮಸ್ಯೆಗಳ ವಿರೋಧಿ. ಒಟ್ಟಾರೆ ಉತ್ತರ ಕರ್ನಾಟಕ ಬೆಳೆಯೋದು ಅವರಿಗೆ ಬೇಕಿಲ್ಲ ಅಂತಕ್ಕಂಥದ್ದು ಇದರಲ್ಲಿ ಸ್ಪಷ್ಟವಾಗುತ್ತೆ. ನೀವೇನಾದ್ರೂ ಒತ್ತಾಯ ಮಾಡ್ತೀರಾ? ಅದನ್ನ ಒಂದು ಮುಂದೆ ಇನ್ನೊಂದು 3 ದಿನ ಮುಂದೆ ನಿಮ್ಮ ಪ್ರತಿಪಕ್ಷ ನಾಯಕರು ಪತ್ರ ಬರೆದಿದ್ದಾರೆ, ಇನ್ನೂ ಒಂದು ವಿಸ್ತರಣೆ ಮಾಡಿ. ಈಗಲೂ ಕೂಡ ನನ್ನ ಉದ್ದೇಶವೂ ಅದೇ ಇದೆ. 1 ವಾರ ಇದನ್ನು ಎಕ್ಸ್ಟೆಂಡ್ ಮಾಡಿ. ಈಗಾಗಲೇ ಏನೇನು ಚರ್ಚೆಗಳಾಗಬೇಕಾಗಿತ್ತು, ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕಾಗಿತ್ತು, ಇದುವರೆಗೂ ನಮ್ಮ ಬೇಡಿಕೆ ಇದೆಯೇ ಹೊರತು ಸರ್ಕಾರ ಯಾವುದೇ ಬಾಯಿ ಕೂಡ ತೆಗೆದಿಲ್ಲ, ಒಂದಕ್ಕೂ ಉತ್ತರ ಕೊಟ್ಟಿಲ್ಲ. ಹಾಗಿದ್ದ ಮೇಲೆ ಉತ್ತರ ಕೊಡೋದು ಯಾವಾಗ? 2 ದಿನದಲ್ಲಿ ಕೊಡ್ಲಿಕ್ಕಾಗತ್ತಾ? ಈ 2 ದಿನದಲ್ಲಿ ಆಗೋದಿಲ್ಲ. ಆ ಕಾರಣದಿಂದ 1 ವಾರಕ್ಕೆ, ಮುಂದಿನ 1 ವಾರಕ್ಕೆ ಇದನ್ನು ವಿಸ್ತರಿಸಿ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಪಡ್ತೀನಿ. ದ್ವೇಷ ಭಾಷಣ ವಿರೋಧಿ ಬಿಲ್ಗಳು ಅಂತ ತರ್ತಾ ಇದ್ದಾರೆ, ಅದೇ ತರ ಬೇರೆ ಬೇರೆ ಬಿಲ್ಗಳು ಅಂತ ತರ್ತಾ ಇದ್ದಾರೆ. ಯಾವುದು? ತಮ್ಮ ದ್ವೇಷ ಭಾಷಣ ವಿರೋಧಿ ಬಿಲ್ ತರ್ತಾ ಇದ್ದಾರೆ, ಅದಕ್ಕೆ ತಮ್ಮ ಆಗ್ರಹ. ನೋಡಿ, ದ್ವೇಷ ಭಾಷಣ ಮಾಡ್ತಕ್ಕಂಥವರಿಗೆ ಶಿಕ್ಷೆ ಕೊಡಲಿಕ್ಕೆ ಈಗಾಗಲೇ ಕಾನೂನಿನಲ್ಲಿ ಆದ್ಯತೆ ಇದೆ. ಇದ್ರೂ ಕೂಡ ಇದನ್ನ ಯಾಕೆ ತರ್ತಿದ್ದಾರೆ ಅಂದ್ರೆ, ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಯಾವುದೇ ವೈಯಕ್ತಿಕ ವ್ಯಕ್ತಿಯ ವಿಷಯ ಇರ್ಬೋದು ಅಥವಾ ಮುಖಂಡರುಗಳಿರ್ಬೋದು, ರಾಜಕೀಯ ಪಕ್ಷದ ಮುಖಂಡರುಗಳಿರ್ಬೋದು, ಯಾರೇ ಮಾತಾಡಿದ್ರೂ ಕೂಡ ಅವರ ಮೇಲೆ ಹತೋಟಿ ಸಾಧಿಸಬೇಕು. ಯಾಕಂತಂದ್ರೆ ವೀಕ್ ಪರ್ಸನ್ ಆಲ್ವೇಸ್ ಈ ರೀತಿಯ ಭಯಪಟ್ಟು ಇಂಥವುಗಳನ್ನು ಮಾಡ್ತಾರೆ. ಈ ಕಾಂಗ್ರೆಸ್ ಗೌರ್ಮೆಂಟ್ ಈಸ್ ಎ ವೀಕ್ ಗೌರ್ಮೆಂಟ್. ಅವರಿಗೆ ವಿರೋಧ ಪಕ್ಷಗಳನ್ನು ಎದುರಿಸುವ ತಾಕತ್ತಿಲ್ಲ. ಎದುರಿಸುವ ತಾಕತ್ತಿದ್ದರೆ ಇದೆಲ್ಲ ಬೇಕಾಗಿರಲಿಲ್ಲ. ಅದಾದ ನಂತರ ಇದು ತರಲಿ, ನಮಗೇನು ಚಿಂತೆ ಇಲ್ಲ. ಅದು ಯಾವ ರೀತಿಯಲ್ಲಿ ತರಬೇಕು. ಈಗಾಗಲೇ ಕಾನೂನುಗಳು ಇದ್ರೂ ಕೂಡ ಇನ್ನೂ ಹೆಚ್ಚಿನ ಕಾನೂನನ್ನು ಯಾಕೆ ತರ್ತಾ ಇದ್ದೀರಿ? ಇದನ್ನ ನೀವು ಪೊಲೀಸ್ ರಾಜ್ಯ ಮಾಡ್ಲಿಕ್ಕೆ ಹೊರಟಿದ್ದೀರಾ. ಪೊಲೀಸ್ನವ್ರಿಗೆ ಅಧಿಕಾರ ಕೊಟ್ಟು ಏನಂತಂದ್ರೆ ಅದರಲ್ಲಿ ಯಾವುದೇ ಇಂಥ ವಿಷಯ ಅನ್ನೋದೇ ಇಲ್ಲ. ದ್ವೇಷ ಭಾಷಣದ ಇದರಲ್ಲಿ ನಾನು ನೋಡಿದ್ದೇನೆ. ಅಂದ್ರೆ ಏನು ಮಾಡಿದ್ರು, ಯಾರೇ ಒಂದು ಕಂಪ್ಲೇಂಟ್ ಕೊಟ್ಟರು, ಇಟ್ ಈಸ್ ಎ ನಾನ್ ಬೆಲೆಬಲ್, ಹರಣ ಆಗಲ್ಲ. ಹೌದು ಹೌದು. ಅದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನಲ್ 19A ಆರ್ಟಿಕಲ್ನ ವಿರೋಧ ಆಗುತ್ತೆ. ಆ ಕಾರಣದಿಂದ ನಾವು ವಿರೋಧ ಮಾಡ್ತೇವೆ. ಆದರೆ ಅದಕ್ಕಾಗಿ ಹೆದರ್ಕೊಳ್ಳೋದಿಲ್ಲ. ಅವರನ್ನು ಎದುರಿಸೋ ಕೆಲಸ ನಾವು ಮಾಡೋಕ್ಕಾಗುತ್ತೆ, ನಾವು ಮಾಡ್ತೇವೆ. ಆದರೆ ಒಂದು ವಿಷಯ ತಿಳ್ಕೊಳ್ಬೇಕು, ಕಾನೂನು ಮೊದಲೇ ಇರೋದ್ರಿಂದ ಅದ್ರ ಅಡಿಯಲ್ಲೇ ಯಾರ್ಯಾರನ್ನು ಕಂಟ್ರೋಲ್ ಮಾಡ್ಬೋದು. ಒಂದು ಸಮಯ ಹೇಳ್ತೀನಿ, ನೀವು ಇವತ್ತು ಅಧಿಕಾರದಲ್ಲಿದ್ದೀರಿ, ವಿರೋಧ ಪಕ್ಷಗಳನ್ನು ಹಣಿಯಲಿಕ್ಕೆ ನೀವು ಈ ಕಾನೂನು ತಂದ್ರೆ ನಾಳೆ ನಿಮ್ಮ ತಲೆಗೂ ಬರ್ತದೆ ಇದು ಅನ್ನೋದನ್ನು ನಿಮಗೆ ನೆನಪಿಸ್ತೇನೆ. ಈಗಲೂ ಕೂಡ ಏನಾದರೂ ಇದು ಜಾರಿಗೆ ಬಂದಿದ್ದೇ ಆದರೆ ಅರ್ಧ ಮಂತ್ರಿಗಳಿದ್ದಾರಲ್ಲ ಈ ಕ್ಯಾಬಿನೆಟ್ ಅಲ್ಲಿ, ಇವರೆಲ್ಲರೂ ಜೈಲಲ್ಲೇ ಇರಬೇಕಾಗ್ತದೆ. ಯಾಕಂದ್ರೆ
ದ್ವೇಷ ಭಾಷಣೆ ಮಾಡ್ತಕ್ಕಂಥವರೇ ಇವರು. ಯಾರ್ಯಾರು ಏನೇನು ಮಾತಾಡ್ತಾರೆ, ಪ್ರಧಾನಮಂತ್ರಿಗಳನ್ನ ನಿನ್ನೆ ಏನು ಮಾತಾಡಿದ್ದಾರೆ, ಸಮಾಧಿ ಕಟ್ತೀವಿ ಅಂತಂದ್ರೆ ನಮ್ಮ ಮಾನ ಮರ್ಯಾದೆ ಇದೆಯನ್ರಿ ಇವ್ರಿಗೆಲ್ಲ? ಪ್ರಧಾನಮಂತ್ರಿ ಒಬ್ಬರನ್ನ ಸಮಾಧಿ ಕಟ್ಟಲಿಕ್ಕೆ ನಿಮಗಾಗತ್ತಾ? ಒಬ್ಬ ಪ್ರಧಾನಮಂತ್ರಿಯನ್ನ ವಿಶ್ವದ ಸರ್ಪಕ್ಕೆ ಹೋಲಿಸ್ತೀರಿ, ಇದು ದ್ವೇಷ ಭಾಷಣ ಅಲ್ವಾ? ಒಬ್ಬ ದೇಶದ ಅಧ್ಯಕ್ಷರನ್ನ ಅವಳು ಅಂತೀರಿ, ಒಬ್ಬ ಫೈನಾನ್ಸ್ ಮಿನಿಸ್ಟರ್ನ ಯಾವಳವಳು ಅಂತ ಕೇಳ್ತೀರಿ. ನಿಮಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಇಂಥವೆಲ್ಲನೂ ನಿಲ್ಲಿಸಬೇಕು. ಇದು ದ್ವೇಷ ಭಾಷಣ. ಇದರಿಂದಾಗಿ ನಿಮ್ಮನ್ನ ಜೈಲಿಗೆ ಕಳಿಸಬಹುದೇ ಹೊರತು ನಮ್ಮನ್ನಲ್ಲ. ನಾವು ಇಂಥ ಅಚಾತುರ್ಯಗಳಿಗೆ ಕೈ ಹಾಕೋದಿಲ್ಲ ಅಂತಕ್ಕಂಥದ್ದನ್ನ ಮುಖ್ಯಮಂತ್ರಿಗಳಿಗೆ ಮತ್ತು ಅವರ ಸಹೋದ್ಯೋಗಿಗಳಿಗೆ ಹೇಳಿಕೆ ಬಯಸ್ತಾರೆ. ಫೆಬ್ರವರಿ ಮತ್ತು ಮಾರ್ಚ್ ಗೃಹಲಕ್ಷ್ಮಿಯರ 5,000 ಕೋಟಿ ಹಣ ಎಲ್ಲಿ ಹೋಯ್ತು ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಸರ್. ತಾವೇನು ಪ್ರಶ್ನೆ ಮಾಡ್ತೀರಾ? ನೋಡಿ, ಬರೀ ಅದು 5,000 ಕೋಟಿ ಅಲ್ಲ, ಸುಮಾರು ಕೆಲವರಿಗೆ 2 ಕಂತು ಬಂದಿದ್ದು ಬಿಟ್ರೆ ಇದುವರೆಗೂ ಅನೇಕರಿಗೆ ಬಂದಿಲ್ಲ. ಎಲ್ಲ ದಾಖಲೆಗಳನ್ನು ತಂದು ಕೊಟ್ಟಿದ್ದಾರೆ, ಇವತ್ತಿನವರೆಗೂ ಅವ್ರಿಗೆ ಬಂದಿಲ್ಲ. ಎಲ್ಲಿ ಹೋಯ್ತು? ಗೃಹಲಕ್ಷ್ಮಿ ಯಾವ ಲಕ್ಷ್ಮಿ ಮನೆಗೆ ಈ ಹಣ ಹೋಗಿದೆ ಹೇಳ್ಬೇಕಲ್ಲ. ಗೃಹಲಕ್ಷ್ಮಿಗೆ ಹೋಯ್ತು, ಮತ್ತೊಬ್ಬ ಲಕ್ಷ್ಮಿಗೆ ಹೋಗಿದೆಯೋ ಹೇಳೋರು ಯಾರು ಬೇಕಲ್ಲ. ಸರ್ಕಾರಕ್ಕೆ ಇದ್ರ ಬಗ್ಗೆ ಕಾಳಜಿ ಇಲ್ಲ. ಆಮೇಲೆ ಇಟ್ ಈಸ್ ಎ ರ್ಯಾಂಡಮ್ ಥಿಂಕಿಂಗ್. ಹೆಂಗೆ ಅಂತಂದ್ರೆ, ಬಸ್ನಲ್ಲಿ ಮಹಿಳೆಯರು ಹತ್ತಿ ಪ್ರಯಾಣ ಮಾಡಿದ್ದಾರೆ, ಅದಕ್ಕೆ ಇಷ್ಟು ಹಣ ತೆಗಿತೀವಿ ಅಂತ. ಪರಿಶಿಷ್ಟ ಜಾತಿ ವರ್ಗಗಳು ಎಷ್ಟು ಜನ ಹೆಣ್ಣು ಮಕ್ಕಳು ಇದರಲ್ಲಿ ಬಸ್ನಲ್ಲಿ ಓಡಾಡಿದ್ದಾರೆ ಲೆಕ್ಕ ಕೊಡಿ ನೋಡೋಣ. ಯಾರನ್ನು ಕೊಡ್ತೀವಿ, ಯಾರಿಗೆ ಇದು ಕೊಡ್ತೀರಿ? ಹಾಗೇನೆ ಗೃಹಲಕ್ಷ್ಮಿ ಇದು ಕೂಡ. ಅದೇ ಯಾವ ಲಕ್ಷ್ಮಿ ಮನೆಗೆ ಹೋಯ್ತು ಹಣ ಅಂತೆ. ಗೃಹಲಕ್ಷ್ಮಿ ಅಂತಂದ್ರೆ ಯಾರು? ನೀವು ಹೇಳಿ ಸರ್. ಅದೇ ಗೃಹಲಕ್ಷ್ಮಿ ಅಂತಂದ್ರೆ ಯಾರು? ಹೆಣ್ಣು ಮಕ್ಕಳಲ್ವೇ? ಅವರಿಗೆ ಹೆಸರಿಟ್ಟಿದ್ರಲ್ಲ, ಅದೇ ಗೃಹಲಕ್ಷ್ಮಿ ಅನ್ನೋ ಇನ್ನೊಂದು ಲಕ್ಷ್ಮಿ. ಯಾವ ಲಕ್ಷ್ಮಿಗೆ ಹೋಗದೆ ಕರೆಕ್ಟಾಗಿ ಹೇಳಿ ಅಂತ ಹೇಳಿದ್ದೀನಿ. ಸರ್, ಈಗ ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆ ಡಿ.ಕೆ. ಶಿವಕುಮಾರ್ ಸಂವಾದದ ಸಂದರ್ಭದಲ್ಲಿ ಮಾತನಾಡಿರೋ ಆಡಿಯೋ ವೈರಲ್ ಆಗ್ತಾ ಇದೆ. ಬಹುಶಃ ಅವ್ರಿಗೆಲ್ಲ ಹೇಳಿರೋದು, ಯಾರು ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡ್ತಾ ಇಲ್ಲೋ ಅವ್ರಿಗೆ ಥ್ರೆಟ್ ಮಾಡಿದ್ದಾರೆ ಅಂತ ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ ನಾನು. ಆದರೆ ಒಂದನ್ನು ಹೇಳ್ತೇನೆ, ನಾನು ಅನೇಕ ವರ್ಷಗಳು ನಾನು ಎಲ್ಲಿದ್ದೆ ಅಂತ ನಿಮಗೂ ಗೊತ್ತು. ಡಿ.ಕೆ. ಶಿವಕುಮಾರ್ ನಾವು ಜೊತೆಯಲ್ಲೇ ಕೆಲಸ ಮಾಡಿದ್ರು. ಮೊದಲು ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದಾದ್ರೆ ಅವರ ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಸರಿ ಮಾಡ್ಕೊಂಡ್ರೆ ಜನರಿಗೆ ಬಹಳ ಹಿಡಿಸ್ತದೆ. ಅದು ಒಂದು. ಎರಡನೇದು, ಈ ರೀತಿಯ ಥ್ರೆಟನ್ ಭಾಷಣ ಇದೆಯಲ್ಲ, ಇದು ಥ್ರೆಟ್ ಮಾಡೋದು ಕೂಡ ದ್ವೇಷ ಭಾಷಣದಲ್ಲೇ ಬರುತ್ತೆ. ಅದನ್ನು ಕೂಡ ಅವರು ಮಾಡದೇ ಇದ್ರೆ, ಸೊ ಒಂದು ಹೆಜ್ಜೆ ಹಿಂದೆ ಇದ್ದೀರಿ, ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರೆ ಮುಖ್ಯಮಂತ್ರಿ ಆಗ್ಬೋದು. ಇಲ್ಲಂತಂದ್ರೆ ಆ ಹೆಜ್ಜೆ ಇನ್ನೂ ಹಿಂದಕ್ಕೆ ಹೋಗುವಂತ ಪರಿಸ್ಥಿತಿ ಬರಬಾರ್ದು. ನಾನು ಆ ಸಲಹೆ ಕೊಡ್ತೇನೆ ಅಷ್ಟೇ. ಗೃಹಲಕ್ಷ್ಮಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟವನ್ನು ಮಾಡುತ್ತೆ? ಮುಂದಿನ ದಿನಗಳೆಲ್ಲ ಇವತ್ತಿಂದ ನಮ್ಮ ಹೋರಾಟ ಪ್ರಾರಂಭ ಆಗುತ್ತೆ. ಮುಂದಕ್ಕೆ ಯಾಕಾಗ್ತದೆ ನಮ್ಮನ್ನ ಇವರು ಇದು ಖಜಾನೆಗೆ ಕನ್ನ. ವಿಪಕ್ಷ ನಾಯಕರು ಮಾತಾಡ್ತಾ ಜಾಸ್ತಿಯಾಗಿ. ನೋಡಿ, ನಾನು ವಿಪಕ್ಷ ನಾಯಕ ಅಲ್ವಾ? ನಾನು ಮಾತಾಡ್ತಾ ಇಲ್ವಾ? ಮಾತಾಡಿದ್ದಕ್ಕೆ ಏನಾದ್ರು ಈ ಸರ್ಕಾರ ಬೆಲೆ ಕೊಡ್ತದ? ಮೊದಲು ನೀವು ಹೇಳ್ರಿ, ವಿಪಕ್ಷ ನಾಯಕರು ಮಾತಾಡಿದ್ದಕ್ಕೆ ಬೆಲೆ ಕೊಡ್ರಿ ಅಂತ ಹೇಳ್ರಿ ನೀವು ಅವ್ರಿಗೆ. ಇಲ್ಲ ಅಂತಂದ್ರೆ ನಿಮಗೆ ಮಾನ ಮರ್ಯಾದೆ ಇಲ್ಲ ಅಂತಂದ್ರೆ ಅವರು ಹೌದು ನಮಗಿಲ್ಲ ಅನ್ಕೊಂಡು ನಾವು ಹೋದ್ರೆ ನಾವೇನ್ ಮಾಡ್ಬೇಕು ಅವ್ರಿಗೆ ಅಲ್ವಾ? ಅದಕ್ಕೇನು ನಾನು ಕೇಳಿದ್ದು, ಯಾವ ಲಕ್ಷ್ಮಿ ಮನೆಗೆ ಹೋಗಿದೆ ದುಡ್ಡು ಕೊಡ್ರಿ ವಾಪಸ್ಸು ಅಂತ. ಧನ್ಯವಾದ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.